ಇಷ್ಟಲಿಂಗ ದೀಕ್ಷೆ ಕೊಡುವಂತಹ ವ್ಯಕ್ತಿ ಮಠಾಧೀಶನೇ ಆಗ್ಬೇಕಂಬುದೇನು ಅವಶ್ಯಕತೆ ಇಲ್ಲ, ಕಾವಿಧಾರನೇ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ಸಾಮಾನ್ಯ ಮನುಷ್ಯ ಯಾರಾದ್ರಾಗಲಿ ವಚನದ ಜ್ಞಾನ, ಶರಣರ ತತ್ವದ ಜ್ಞಾನ, ತನ್ನ ಅಂತರಂಗದ ಅರಿವಿನ ಜ್ಞಾನ ಉಳಿದವ್ರು ಯಾರು ಬೇಕಾದ್ರೂ ಲಿಂಗ ದೀಕ್ಷೆ ಕೊಡ್ಬೋದು. ಬಟ್ ಹೆಂಗೆ ಕೊಡೋ ಟೈಮಲ್ಲಿ ಹೆಂಗಿರ್ಬೇಕು ಲಿಂಗ ದೀಕ್ಷೆ ಕೊಡೋಕಂದ್ರೆ ಅವರು ಶುದ್ಧ ಶರಣರ ತತ್ವದಲ್ಲಿ ಅಪ್ಪಟ ಶರಣ ತತ್ವದ ಅಭಿಮಾನಿಯಾಗಿರ್ಬೇಕು, ಶಿವಶರಣನಾಗಿರ್ಬೇಕು, ಶಿವನ ಆರಾಧಕನಾಗಿರ್ಬೇಕು. ಆಸೆ ಇಲ್ಲದೆ, ಆಮಿಷ ಇಲ್ಲದೆ, ಏನೂ ಕೂಡ ಮನಸ್ಸಲ್ಲಿ ಗೊಂದಲ ಇಲ್ಲದೆ ಬಂದು ಸಾಕ್ಷಾತ್ ಬಸವನ ತತ್ವದಲ್ಲಿಂದ ಬಸವಣ್ಣನೇ ಬಂದು ದೀಕ್ಷೆ ಕೊಡ್ತಾನಂತ ಮನೋಭಾವದಿಂದ ದೀಕ್ಷೆ ಕೊಟ್ಟರೆ ಮಾತ್ರ ದೀಕ್ಷೆ ಆಗುತ್ತೆ. ದೀಕ್ಷೆ ಕೊಟ್ಟ ತಕ್ಷಣ ಪಾದ ಪೂಜೆ ಮಾಡಿ 5,000 ಕೊಡಿ, 2,000 ಕೊಡಿ, ಈ ದೀಕ್ಷೆ ಕೊಡೋಕ್ಕಂದ್ರೆ 10,000 ಬೇಕು, ಅದು ದುಡ್ಡು ಕೊಟ್ಟು ಅಂದ್ರೆ ಅವ್ನು ಯಾವುದು ಕೂಡ ಲಿಂಗಾಯತರ ಗುರುಗಳಲ್ಲ, ಅವನ ಧರ್ಮ ಪಾಲಕನಲ್ಲ, ಅವನೊಬ್ಬ ಹಗಲು ದೊರಡಖೋರನೆಂದು ನಾನು ಭಾವಿಸುತ್ತೇನೆ. ಮತ್ತು ನೀವು ಯಾರು ಬೇಕು ಅವ್ರು ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ಬೋದಾ? ನೀವು ದೀಕ್ಷಕರು ಆಗ್ಬೋದಾ? ನಾವು ಇಲ್ಲಿ ನಮ್ಮ ಆಫೀಸಲ್ಲಿ ಕೊಡ್ತೀವಿ, ನಮ್ಮ ಆಫೀಸಲ್ಲಿ ಕೊಟ್ಟಿದ್ದೀವಿ ದೀಕ್ಷೆ. ಯಾರ ಹತ್ರ ಒಂದು ನಾನು ದೀಕ್ಷೆ ಕೊಡೋಕೆ ಕೂಡ ಲಾಸ್ಟ್ ಬಸವ ಜಯಂತಿ ಕೊಟ್ಟಿದ್ದು ನಮ್ಮ ಆಫೀಸಲ್ಲಿ ದೀಕ್ಷೆ ಕೊಟ್ಟಿದ್ದೀವಿ. ಅದು ಫೋಟೋಗೆ ಕೊಡ್ತೀವಿ ನಿಮಗೆ. ಆ ದೀಕ್ಷೆ ಕೊಡೋಕೆ ಲಿಂಗ, ರುದ್ರಾಕ್ಷಿ, ಲಿಂಗದ ಚೀಲ, ವಿಭೂತಿ ನಂದೇ ಇರುತ್ತೆ. ನಾವು ಅವ್ರ ಹತ್ರ ₹1 ತೊಗೊಳ್ಳಲ್ಲ. ನಾವೇ ಅದು ಪ್ಯಾಕೇಜ್ ಕೊಟ್ಬಿಟ್ಟು ನಾವೇ ದೀಕ್ಷೆ ಕೊಡ್ತೀವಿ.